ಇಷ್ಟು ಇಷ್ಟು ಸೆಕೆಂಡ್ ಕಟ್ ಮಾಡಿಸ್ಕೊತಾಳೆ ಅಮ್ಮು ಇವಾಗ. ಬಿಟ್ರೆ ಸರಿ ಇವಾಗ. ಬಿಡುವ ಬಿಡಿಲ್ಲ ನಿಮಿಷ ನೀನು ಹೋಗು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಒಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತಿನ ಬ್ಲಾಗ್ ನನ್ನ ಮಗಳಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಪಾಪು ದಿನ ಪೂರ್ತಿ ಹೇಗಿರ್ತಾಳೆ, ಏನೇನು ತಿಂತಾಳೆ, ಏನೇನು ಕಿತಾಪತಿ ಕೆಲಸ ಮಾಡ್ತಾಳೆ, ಅವಳು ನಮ್ಮ ಜೊತೆ ಹೇಗಿರ್ತಾಳೆ ಅನ್ನೋದನ್ನು ಈ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಶ್ರಾವಣ ಶನಿವಾರ ಪೂಜೆ ನಡೀತಾ ಇದೆ. ಅದಕ್ಕೆ ನಮ್ಮಮ್ಮ ಹೇಗೆ ರೆಡಿ ಮಾಡ್ಕೊತಾರೆ, ಮಧ್ಯದಲ್ಲಿ ನನ್ನ ಪಾಪು ಏನೇನು ಮಾಡ್ತಾಳೆ ಅನ್ನೋದನ್ನು ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಹಾಗಿದ್ರೆ ಇನ್ಯಾಕ್ತಾಳ, ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದು ನೋಡೋಣ. ಅರ್ನಿತಂಗೆ ನೈಲ್ಸ್ ಕಟ್ ಮಾಡೋದು. ನೈಲ್ಸ್ ಕಟ್ ಮಾಡಿ ನೋಡು ಎಷ್ಟು ಉದ್ದ ಇದೆ ಅಮ್ಮದು ಎಷ್ಟು ಉದ್ದ ನೈಲ್ಸ್ ಇದೆ. ನೈಲ್ಸ್ ನೋಡಿ ಎಷ್ಟು ಉದ್ದ ಇದೆ. ಇವಾಗ ಕಟ್ ಮಾಡೋಣ ಇವಾಗ. ಎಷ್ಟು ಸೆಕೆಂಡ್ ಕಟ್ ಮಾಡಿಸ್ಕೊತಾಳೆ ಅಮ್ಮು ಇವಾಗ. Cute girl, good girl. Ammu is a good girl. ಇಷ್ಟು ಸೈಲೆಂಟ್ ಆಗಿ ಕಟ್ ಮಾಡಿಸ್ಕೊಳುತ್ತೆ ಅಮ್ಮು, ಗುಡ್ ಗರ್ಲ್. ಉಗ್ರಿರೋದಕ್ಕೆ ಮುಖ ಎಲ್ಲ ಪರ್ಚ್ಕೊಂಡು, ಮುಖ ಎಲ್ಲ ಗಾಯ ಮಾಡ್ಕೊಂಡು, ಕಾಲೆಲ್ಲ ಕೆರ್ಕೊಂಡು, ಕಾಲೆಲ್ಲ ಗಾಯ ಮಾಡ್ಕೊಂಡು. ಗಿಡ್ಕಲ್ ತರ ಎಷ್ಟು ಚೆನ್ನಾಗಿ ಕಟ್ ಮಾಡಿಸ್ಕೊಬಿಟ್ಟು ಬೇಗ. ಎಷ್ಟು ಚಂದ ಕಟ್ಟಿ ಮಾಡಿಸ್ಕೊತು. ಗುಡ್ ಗರ್ಲ್ ಅರ್ನಿತಾ, ಗುಡ್ ಗರ್ಲ್. ಗುಡ್ ಗರ್ಲ್ ಕಂದು, ಕಂದಮ್ಮ, ಕಂದು. ಅರ್ನಿತಾ, ಅರ್ನಿತಾ ಎಲ್ಲಿದ್ಯಾ ನೀನು? ಈ ಕಿತ್ತಪತಿ ಎಲ್ಲ ಅಂಡ್ಬಿಟ್ಟು ಅಲ್ಲೋಗ್ಬಿಟ್ಟು ಏನೋ ಕನ್ನಡ ನೋಡ್ತಾವಳೆ. ಬಾಯ್ಲಿ ಅರ್ನಿತಾ, ಬಾಯ್ಲೆ ಬಾಯ್ಲಿ ಬಾಯ್ಲಿ ಬಾರೇ, ಬಾಯ್ಲಿ ಬೇಗ ಬಾ. ಅತ್ತೆ ಕರಿಯೋಣ ಬಾ. ಹ್ಮ್ ಬವ್ವ ಬೇಗ. ನಾನು ಹೇಳೋ ಮತ್ತೆ ಕೇಳ್ತಾ ಇಲ್ವಾ ನೀನು? ಅರ್ನಿತಾ ಓಡಿ ಬಂದು ಅಣಗೆ ನೀಡಿ ಡಿಕ್ಕ. ಬಾ 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 ಬವ್ವ ಬಾ ಬಾ. ಕ್ಯಾಮ್ರಾ ಫೋಕಸ್ ಮತ್ತೆ ಬರಲ್ವಾ? ನಿನ್ ಜೊತೆ ಹೋಗು. ಚಾನ ಆಯ್ತಮ್ಮ ನಿಂದು? ಚಾನ ಆಯ್ತವ?
ಮಾಡ್ಕೊಂಬಂದ್ರು, ನಿದ್ದೆ ಹೊಡಿತವ್ರೆ, ಫುಲ್ ನಿದ್ದೆಲ್ಲವ್ರೆ. ಅಲ್ಲಿ ನೋಡಿದ್ರೆ ನಮ್ಮ ಅಮ್ಮ ಸಾಯಂಕಾಲ ಪೂಜೆಗೆಲ್ಲ ಕ್ಲೀನ್ ಮಾಡ್ಕೊಂತವ್ರೆ. ರೈಸ್ ಬಿಟ್ಟು ತಿನ್ಬೇಕು. ನಿದ್ದೆ ಆಯ್ತು ಅಮ್ಮ ನಿಂದು? ನಿದ್ದೆ ಆಯ್ತು? ಆಯ್ತು ತಾಚಿ ಆಯ್ತು ನಿಂದು? ತೋಚು ಹೋಯ್ತು ಕುಂದಮ್ಮ, ತೋಚು ಹೋಯ್ತು ಚಿನ್ನಮ್ಮ, ತೋಚಿ ಹೋಯ್ತು, ತೋಚಿ 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 ತಾಚಿ ಆಯ್ತು ನಿಂದು? ನಿಂದು ತಾಚಿ ಆಯ್ತು? ಯಾರಮ್ಮ ಅದು? ವಾರಕ್ಕಂದ ಅದು? ಎತ್ಕೋ ಕಿತಾಪತಿ ಹೆಂಗ್ಸು. ಹ್ಮ್ ಹ್ಮ್ ಎತ್ಕೋ. ಅಮ್ಮ ಬಾಬಾ ಬಾ. ಅರ್ನಿತಾ ಬುವಾ ಓಯ್ ಬಾ 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 ಬಾ. ಮುಂದಕ್ಕೆ ಬಾ, ಹಿಂದಕ್ಕಲ್ಲ. ಬುವಾ ಬಾ. ಅರ್ನಿತಾ ಬಾ 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 ಬಾ. ತಿನ್ಸ್ಬೇಕು ಅಂದ್ರೆ ನಾವು ಸಾಹಸ ಪಡ್ಬೇಕಲ್ಲ ಅಮ್ಮ. ಓಯ್ ಹೋಗು ಊರಕ್ಕೆ ಹಾಕ್ತಿ ಹಂಗೇನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅರ್ನಿತಾ ಏನಕ್ಕೆ ಮಾಡ್ತದೆ ಮಮ್ಮೆ? ಮಮ್ಮೆ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಗಾಯ್ಸ್. ಇವಾಗ ಶ್ರಾವಣ ಶನಿವಾರ ಪೂಜೆ ಮಾಡೋಕ್ಕೆ, ಶ್ರಾವಣ ಪೂಜೆ ಮಾಡೋಕ್ಕೆ. ನಾನು ಮಾಡ್ತೀನಿ ಅಂದ್ರೆ ನಮ್ಮ ಅಮ್ಮ ಬಿಡ್ತಾ ಇಲ್ಲ, ಕುತ್ಕೊಂಡ್ಬಿಟ್ಟಾಯ್ತು ನಮ್ಮಮ್ಮ ನನ್ನ ಮೇಲೆ. ನೀನು ಕುತ್ಕೊಂಡಿದ್ಯಾ ಮಮ್ಮೆ? ಹಾ ಮಮ್ಮಿ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಸುಮ್ನೆ ಬಿಟ್ರೆ ಸರಿ ಇವಾಗ. ಬಿಡುವ ಬಿಡಿಲ್ಲ ನಿಮ್ಸ ನೀನು. ಏನು ಕುತ್ಕೊಂಡಿದ್ವಿ? ಏನಂದೆ ನಾನು ನಿನ್ಗೆ?
ನೀವೆಲ್ಲ ಪಾಪಗಳು ಏನು ಅನ್ನಲ್ಲ ಬಿಟ್ರವ, ನಿಮ್ಗೇನು ಗೊತ್ತೇ ಇಲ್ಲ ಪಾಪ. ಹೌದು. ಬಾಯಿಗೆ ಬೆಟ್ಟ ಕೊಡು ಕಚ್ಚಕ್ ಬರಲ್ಲ, ನನ್ಗೆ ಎಲ್ಲ ಬರಲ್ಲ. ಯಾಕೆ ಮಮ್ಮಿ ಫುಲ್ಲು ಅಡುಗೆಗೆ ರೆಡಿ ಮಾಡ್ಕೊತಾ ಇದೀವಿ ಗಾಯ್ಸ್. ನೆಕ್ಸ್ಟ್ ಏನ್ ಮಾಡ್ತೀವಿ, ನಾವು ಹೆಂಗ್ ಶ್ರವಣ ಮಾಡ್ತೀವಿ ಅಂತ ತೋರಿಸ್ತೀವಿ. ಮಮ್ಮಿ ನಾ ಹೋಗು, ನೀನ್ ಪೂಜೆ ರೆಡಿ ಮಾಡ್ಕೊಂಡು ನಾನು ಮಾಡ್ತೀನಿ. ನಾನು ನನ್ನ ಮಗಳು ಇಲ್ವಾ, ಇಲ್ಲಿ ಮಾಡ್ತೀವಿ ಅಲ್ವಾ ಅಮ್ಮ? ಅಡ್ಗೆ ಮಾಡ್ತೀವಲ್ಲ ನಾವು. ಹಾ ನಾನು ಹೇಳ್ತಾವಳೆ, ಅರ್ಥ ಆಗಲ್ಲ ನಿಮ್ಗೆ. ಅರ್ನಿತಾ ಬನ್ನಿ ಬಸ್. ಇಲ್ಲಿ ಮೊಟ್ಟೆ ಬೇಯ್ತಾ ಇದೆ, ಇಲ್ಲಿ ಚಿಕನ್ ಸಾಂಬಾರ್ಗೆ ಚಿಕನ್ ಉಟ್ಕೊಂತ ಇದೆ, ಸುಪ್ಪಕಾಯಿ ಚಿಕನ್ ಉಟ್ಕೊಂತ ಇದೀವಿ. ನೀರು ಬಿಟ್ಕೋಬೇಕು ಇನ್ನ. ಆಮೇಲೆ ಇಲ್ಲ ಅಡ್ಡಾಡ್ತಾವಳೆ, ನಾನು ಪೂಜೆಗೆ ರೆಡಿ ಮಾಡ್ಕೊಬೇಕು. ನೋಡಿದ್ರೆ ನಮ್ಮ ಹುಡುಕ್ತವ್ರೆ, ಏನು ಹುಡುಕ್ತಾರೋ ಗೊತ್ತಿಲ್ಲ. ಸ್ಪೀಕರ್ ಇವಾಗ ನಮ್ಮಮ್ಮ ಸಾಂಗ್ ಹಾಕೊಂಡು ಸ್ಟಾರ್ಟ್ ಮಾಡಿದ್ರೆ 1 ಅವರ್ ಬೇಕು ಗೈಸ್. ನಮ್ಮಮ್ಮ ದೇವ್ರ ಮನೆ ರೆಡಿ ಮಾಡಕ್ಕೆ 1 ಅವರ್ ತಗೋತಾರೆ. ಸಾಂಗ್ ಹಾಕೊಂಡು ದೇವ್ರ ಮನೆ ರೆಡಿ ಮಾಡೋದು 1 ಅವರ್ ಆಗುತ್ತೆ. ಎಲ್ಲ ರೆಡಿ ಅನ್ಸುತ್ತೆ. ನಮ್ಮಮ್ಮ ಪೂಜೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಕಡೆ ನನ್ನ ಮಗಳು ಅವಳದೇ ಲೋಕದಲ್ಲಿ ಫುಲ್ ಆಟ ಆಡ್ತಾ ಇದ್ದಾಳೆ. ನಾನು ಅವಳ ಜೊತೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ನಮ್ಮ ಪಾಪಗೆ ಆಟ ಆಡೋಕೆ ಏನು ಬೇಕಾಗಿಲ್ಲ, ಯಾರಾದ್ರೂ ಜೊತೆ ಇದ್ರೆ ಸಾಕು ಅವಳದೇ ಒಂದು ಆಟ ಶುರು ಮಾಡ್ಕೊತಾಳೆ. ಹಿಂಗೆ ಆಟ ಆಡ್ತಾ ನನ್ನ ಪಾಪು ಕಣ್ಗೆ ಏನೋ ಬಿತ್ತು. ಅದು ಬೇರೆ ಏನೂ ಅಲ್ಲ, ನನ್ನ ಫೋನ್ ನೋಡಿದ ತಕ್ಷಣ ಆಟ ಎಲ್ಲ ಮರ್ತೋಯ್ತು. ಅಯ್ಯೋ, ಈಗ ಆಟ ಬೇಡ ಫೋನ್ ಬೇಕು ಅಂತ ಫೋನ್ ಹತ್ರ ಓಡೋಗ್ಬಿಟ್ಲು. ಹೆಂಗ್ ಕೇಳೋದು ಮಮ್ಮಿ? ಹೆಂಗ್ ಕೇಳೋದು? ಒಂದೇ ಸಲ ಹೆಂಗ್ ಕೇಳ್ತೀಯ ಅಗ್ದಿ? ಅದನ್ನ ದೇವ್ರ ಕೆಳಗಡೆ ಇಕ್ಕಕ್ಕೆ ಹಾಕ್ತಾರಲ್ಲ ಗೈಸ್, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಅಡುಗೆ ಏನೇನು ರೆಡಿ ಆಗುತ್ತೆ ಅಂದರೆ ಚಿಕನ್ ಸಾಂಬಾರ್ ರೆಡಿ ಆಗಿದೆ, ಮತ್ತೆ ಇವಾಗ ಇನ್ನ ಮುದ್ದೆ ಮಾಡಬೇಕು, ರೈಸ್ ಮಾಡಬೇಕು. ಪೂಜೆ ಆಯಿತು. ನಮ್ಮ ಬೊಂಬೆ ನಿದ್ದೆ ಇಡ್ತಾವಳು, ತೋರಿಸ್ತೀನಿ. ನಮ್ಮ ಗೊಂಬೆ ಮಧ್ಯಾಹ್ನದಿಂದ ನಿದ್ದೆನೆ ಮಾಡಿಲ್ಲ. ಊಟ ಮಾಡಿಸ್ದೆ ಅಷ್ಟೇ, ಮಲ್ಕೊಳ್ಳೇ ಇಲ್ಲ. ಒಂದು 10 ನಿಮಿಷ ಮಲ್ಕೊಂಡಿದ್ನೇನೋ ಅಷ್ಟೇ. ಇವಾಗ ನಿದ್ದೆ ಹೊಡಿತಾವಳೆ. ಎಷ್ಟು ಮುದ್ದಾಗಿ ಮಲ್ಕೊಂಡವಳು. ಅಷ್ಟೇ ಸೌವ್ಯ. ಇನ್ನೇನಿದ್ರು ಪೂಜೆ ಮಾಡ್ಬೇಕಾರೆ ಇದ್ದಾಳದು. ಆಮೇಲೆ ನನ್ನ ಮಗಳು ಫುಲ್ ರೆಡಿ ಪೂಜೆಗೆ ಅಲ್ವಾ ಅಮ್ಮ? ಇವಳ್ದಂತೂ ಒಂದು ರೌಂಡ್ ನಿದ್ದೆ ಆಯ್ತು. ಮಧ್ಯಾಹ್ನದಿಂದ ಮಾಡಿಲ್ಲ, ನಿದ್ದೆನೆ ಮಾಡಿಲ್ಲ. ನಾನು ತಿನ್ಸಿದ ಮೇಲೆ ಒಂದು 10 ನಿಮಿಷ ಮಲ್ಕೊಂಡ್ಲೇನೋ, ಆಮೇಲೆ ನಿದ್ದೆನೆ ಮಾಡಿಲ್ಲ. ಇವಾಗ ಒಂದು 10 ನಿಮಿಷ ಮಲ್ಕೊಂಡ್ಲು. ಆಮೇಲೆ ನಮ್ಮಮ್ಮ ಸ್ವಲ್ಪ ಜೋರಾಗಿ ಮಾತಾಡ್ಬಿಡ್ತು, ಅಷ್ಟೇ ಎದ್ಬಿಟ್ಲು ಅಲ್ವಾ ಅಮ್ಮ? ಅಷ್ಟೇ ನಿದ್ದೆ ಆಗೋಯ್ತು. ಇನ್ನ ನಿದ್ದೆ ಐತೆ ಕಣ್ಣಲ್ಲೇನೆ, ಆದ್ರೂ ಮಲ್ಕೊಳಕ್ ಹೋಯ್ತಲ್ಲ. ಇವಾಗ ಎಲ್ಲ ರೆಡಿ ಆಗಿದೆ, ಇನ್ನು ಪೂಜೆ ಮಾಡೋದು ಬಾಕಿ. ಬರ್ತಾ ಇದ್ದಾರೆ ಪೂಜೆ ಮಾಡಕ್ಕೆ. ಕೊಂಚ ಪಾಪಡ್ಗಿನ್ನ ನಿದ್ದೆನು
ನಿದ್ದೆ ಅವಳಿಗಿನ್ನ ನಮ್ಮ ಜೋರಾಗಿ ಮಾತಾಡ್ಬಿಡ್ತು ಎದ್ಬಿಟ್ಲು. ನಮ್ಮ ಪೂಜೆಗೆ ರೆಡಿ ಮಾಡ್ಕೊಂತ ಇದ. ನೋಡಿ ಗೈಸ್, ಅಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ, ಸಾಂಬಾರ್ ಆಗಿದೆ, ಎಲ್ಲ ರೆಡಿ ಆಗಿದೆ. ಇನ್ ಬಂದ್ರೆ ಅವರು ಪೂಜೆ ಸ್ಟಾರ್ಟ್ ಮಾಡದೆ. ನಿದ್ದೆ ಕಣ್ಣು ಇನ್ನ ಅಮ್ಮು ಕಂದಾಗಿ. ಅಮ್ಮು ಕಂದ, ಅನಿತಾ, ಅಯ್ಯೋ ಕ್ಯೂಟಿ ಕ್ಯೂಟಿ. ಏನ್ ಹೆಸರು? ಏನ್ ಹೆಸರು? ಹಾ? ಹಾ. ಏನ್ ಹೆಸರು? ಅಲ್ಲೇ ಮಾಡ್ತಿದ್ಯಾ? ಹಾ? ಏನು? ಕಣ್ಣ್ ಹಾಕೊಂಡ್ ಮಾಡ್ತಾರೆ. ಸ್ಮೆಲ್ ಮಾಡ್ತಾವ. ನೀವು ಒಂದೊಳ್ಳೆ
ನೋಡು ಮುಖ ಹೆಂಗ್ ಮಾಡ್ತಾವಳು. ಸೊ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಗೈಸ್. ಪೂಜೆ ಎಲ್ಲ ಸಖತ್ತಾಗಾಯ್ತು. ಮತ್ತೆ ಬೆಳಗ್ಗೆಯಿಂದ ನನ್ನ ಮಗಳು ಎಷ್ಟು ತೀಟೆ ಮಾಡಿದ್ದಾಳೆ, ಇಷ್ಟು ಇದಾಗಿದ್ದಾಳೆ ಅಂದರೆ ಅಷ್ಟು ಆಕ್ಟಿವ್ ಆಗಿ ಇದ್ಲು. ಮತ್ತೆ ಇವತ್ತಂತೂ ಮಧ್ಯಾಹ್ನ ಟೈಮ್ ಮಲ್ಕೊಳ್ಳೋಳು, ಸ್ನಾನ ಮಾಡಿ ಒಂದು 10 ನಿಮಿಷ ಮಲ್ಕೊಂಡಿದ್ಲೇನೋ. ಇವತ್ತು ಮಲ್ಕೊಂಡೇ ಇಲ್ಲ, ನಿದ್ದೆನೇ ಮಾಡಿಲ್ಲ ಅವಳು. ತಿರ್ಗಾ ಒಂದು 6 o'clock ಮಲ್ಕೊಂಡ್ಳು, 7 o'clock ಎದ್ಬಿಟ್ಲು. ಇವಾಗ ಅವಳಿಗೆ ಊಟ ಮಾಡಿಸ್ತಾ ಇದ್ದಾರೆ ಅಮ್ಮ. ಸೊ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಬಾಯ್ ಹೇಳು ಅಮ್ಮ, ಬಾಯ್ ಹೇಳು ಅಮ್ಮ. ಬಾಯ್ ಬಾಯ್.